ನಮಸ್ಕಾರ ಆತ್ಮೀಯರೇ, ಇವತ್ತು ನಾನು ನಿಮ್ಮೊಂದಿಗೆ ಒಂದು ಉತ್ತಮವಾದ ವಿಚಾರವನ್ನು ಶೇರ್ ಮಾಡಲು ಬಂದಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆತ್ಮೀಯ ಸ್ನೇಹಿತರೆ ಹಾಗೂ ವೀಕ್ಷಕರೇ, ನಾನು ನಿಮ್ಮ ಮನೆ ಮಗಳು ಆಶಾ, ಜರ್ನಲಿಸ್ಟ್, ಶಿಕ್ಷಕಿ, ಉಪನ್ಯಾಸಕಿ, ನಿರೂಪಕಿ. ಇದೀಗ ನಮ್ಮ ಪರಿಸರದಲ್ಲಿ ಕೇಳಿಬರುತ್ತಿರುವ ಸುದ್ದಿ ರೇಷನ್ ಕಾರ್ಡ್ ಇ-KYC ಹಾಗೂ ಗ್ಯಾಸ್ ಸಿಲಿಂಡರ್ ಇ-KYC. ಇದರ ಕುರಿತು ನಮ್ಮ ಜನರಲ್ಲಿ, ಗ್ರಾಹಕರಲ್ಲಿ ಸಾಕಷ್ಟು ಅಭಿಪ್ರಾಯಗಳು, ಗೊಂದಲಗಳು ಉಂಟಾಗಿವೆ. ಅದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಮಗೆ ತಿಳಿಯಪಡಿಸಲು ಇಷ್ಟಪಡುತ್ತೇನೆ. ಅನೇಕ ಬೈಂದೂರಿನ ಜನರು, ಮೇಡಮ್ ಇಷ್ಟೊಂದು ವಿಚಾರಗಳು ನಿಮಗೆ ತಿಳಿದಿವೆ, ದಯಮಾಡಿ ಒಂದು ವಿಡಿಯೋ ಮಾಡಿ ಗ್ರೂಪ್ಗಳಿಗೆ ಕಳುಹಿಸಿ, ನಮಗೆ ಅದರಿಂದ ತುಂಬ ಸಹಕಾರವಾಗ್ತದೆ, ನಮ್ಮಲ್ಲಿರುವ ಗೊಂದಲಗಳು ದೂರವಾಗ್ತದೆ ಅಂತ ಹೇಳಿದ್ದಕ್ಕೆ ಇವತ್ತು ವಿಶೇಷವಾಗಿ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಲು ನಿಮ್ಮ ಮುಂದೆ ಇದ್ದೇನೆ. ನೋಡಿ, ಈಗ ರೇಷನ್ ಕಾರ್ಡ್ ಇ-KYC, ಹೌದು, ನಮ್ಮ ಸಮೀಪದ ಪಡಿತರ ನ್ಯಾಯಬೆಲೆ ಅಂಗಡಿಯಲ್ಲಿ ಯಾರ್ದೆಲ್ಲ ಹೆಸರು ಆ ಲೀಸ್ಟಲ್ಲಿ ಇದೆಯೋ ಅವರೆಲ್ಲರೂ, ಆ ಕುಟುಂಬದ ಎಲ್ಲ ಸದಸ್ಯರ ಆದಾಯ, ಜಾತಿ ಪ್ರಮಾಣ ಪತ್ರ, ಗ್ಯಾಸ್ ಬುಕ್ ಹಾಗೂ OTP ಬರುವಂತಹ ಮೊಬೈಲ್ ನಂಬರ್ ತೆಗೆದುಕೊಂಡು ಹೋಗಬೇಕು. ಇನ್ನೂ ಕೆಲವರಲ್ಲಿ ಗೊಂದಲಗಳಿವೆ ಅಂದರೆ, ನೋಡಿ ಸರ್, ನಮ್ಮದು ಆಹಾರ ಇಲಾಖೆಯ ವೆಬ್ಸೈಟ್ ನೋಡಿದಾಗ ಇಲ್ಲಿ ಇ-KYC ಲಿಂಕ್ ಅಲ್ಲಿ ಎಸ್ ಅಂತ ಬರ್ತಾ ಇದೆ ಡಿಪಾರ್ಟ್ಮೆಂಟ್ ಅಲ್ಲಿ. ಆದರೂ ಕೂಡ ನ್ಯಾಯಬೆಲೆ ಅಂಗಡಿಯಲ್ಲಿ ಯಾಕೆ ನಮಗೆ ಪುನಃ ತಮ್ಮ ಇಂಪ್ರೆಷನ್ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಇದು ಇಷ್ಟೇ, ಇಲ್ಲಿ ಎಸ್ ಅಂತ ಬಂದಿದ್ರೆ ತಾವು ಏನು ಭಯಪಡುವ ಅಗತ್ಯ ಇಲ್ಲ. ಆದರೂ ಕೂಡ ಸರ್ಕಾರದ ನಿಯಮದಂತೆ ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮ್ಮ ಹೆಸರು ಆ ಲೀಸ್ಟಲ್ಲಿ ಬಂದಿದ್ದರೆ, ನಿಮ್ಮ ರೇಷನ್ ಕಾರ್ಡಿನ ನಂಬರ್ ಅಲ್ಲಿ ಬಂದಿದ್ದರೆ ತಾವು ದಯಮಾಡಿ ಅಲ್ಲಿಗೆ ಹೋಗಿ ಮಾಡಿಸ್ಕೊಂಡು ಬನ್ನಿ. ಇದರಿಂದ ಯಾವುದೇ ಸಮಸ್ಯೆ ಆಗುವುದಿಲ್ಲ. ಇನ್ನು 15 ವರ್ಷದೊಳಗಿನ ಮಕ್ಕಳ ಬೆರಳಚ್ಚು ಅದು ತೆಗೆದುಕೊಳ್ಳುವುದಿಲ್ಲ. ಗಾಬರಿ ಆಗಬೇಡಿ ವೀಕ್ಷಕರೇ. ಆಗ ಏನಾದರೂ ಪ್ರಾಬ್ಲಮ್ ಆದರೆ ಅದು ಮುಂದಿನ ದಿನಗಳಲ್ಲಿ ಸರಿಯಾಗ್ತದೆ. ಮತ್ತು ಇಲ್ಲಿ ಇ-KYC ಎಸ್ ಅಂತ ಇರುವುದರಿಂದ ಚಿಕ್ಕ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಆದ್ದರಿಂದ ಇದರ ಬಗ್ಗೆ ತಮ್ಮಲ್ಲಿ ಯಾವುದೇ ಗೊಂದಲವಿದ್ದರೂ ಕೂಡ ತಾವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅದನ್ನು ಪರಿಹರಿಸಿಕೊಳ್ಬಹುದು. ಇನ್ನು ಗ್ಯಾಸ್ ಸಿಲಿಂಡರ್ ಇ-KYC ನೋಡಿ, ಈ ಸರ್ಕಾರದ ಯೋಜನೆಗಳು ಕಾಲಕ್ರಮಕ್ಕೆ ತಕ್ಕಂತೆ 6 ವರ್ಷಕ್ಕೊಮ್ಮೆ, 7 ವರ್ಷಕ್ಕೊಮ್ಮೆ, 10 ವರ್ಷಕ್ಕೊಮ್ಮೆ ಈ ಇ-KYC ಮಾಡುವುದು ಕಡ್ಡಾಯವಾಗಿರುತ್ತದೆ. ಹೌದು, ಗ್ಯಾಸ್ ಸಿಲಿಂಡರ್ ಇ-KYC. ಗ್ಯಾಸ್ ಸಿಲಿಂಡರ್ ಇ-KYC ನಿಮ್ಮದು ಆಗಿದ್ದರೆ ಅಥವಾ ಅದರಲ್ಲಿ ಮಾಡಿದರೆ ಪುನಃ ಮಾಡುವಂತಹ ಅಗತ್ಯ ಬರುವುದಿಲ್ಲ. ಹೇಗೆಂದರೆ, ಗ್ಯಾಸ್ ಸಿಲಿಂಡರ್ನ ಅಲ್ಲಿ ನಮ್ಮ ನಂಬರ್ ಅಲ್ಲಿ ಇ-KYC ಅಪ್ಡೇಟ್ ಅಂತ ಬರ್ತದೆ. ಇದನ್ನು ನೋಡಿದಾಗ ನಮಗೆ ತಕ್ಷಣ ಅರ್ಥ ಆಗ್ತದೆ ನಮ್ಮ ಗ್ಯಾಸ್ ಸಿಲಿಂಡರ್ನ ಇ-KYC ಆಗಿದೆ ಅಂತ. ಆದ್ದರಿಂದ ಇಲ್ಲಿ ಇ-KYC ಆಧಾರ್ ಕಾರ್ಡಿನ ನಂಬರ್ ಅಲ್ಲಿ ಕಂಪ್ಲೀಟೆಡ್ ಅಂತ ಬಂದ್ರೆ ನಮ್ಮ ಇ-KYC ಪೂರ್ಣವಾಗಿದೆ ಅಂತ ಅರ್ಥ. ಇದಿಷ್ಟು ಮಾಹಿತಿ ತಮ್ಮ ಮುಂದೆ ಹೇಳಬೇಕಂತ ಅನೇಕರು ಹೇಳಿದ್ರಿಂದ ನಾನಿವತ್ತು ಈ 2 ವಿಚಾರಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕೆಲವೊಂದು ಜನರು SIR ಬಗ್ಗೆ ಹಾಗೂ SSP, NSP, OTR ಇದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ಕೆಲವೊಂದು ವಿಡಿಯೋವನ್ನು ಮಾಡಿದ್ದೇನೆ. ಅದನ್ನು ಮುಂದಿನ ದಿನಗಳಲ್ಲಿ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನನ್ನ ವಿಡಿಯೋ, ನನ್ನ ಮಾತು ತಮಗೆ ಇಷ್ಟವಾದರೆ ದಯಮಾಡಿ ಇದಕ್ಕೊಂದು ಲೈಕ್ ಕೊಡಿ. ತಮಗೆಲ್ಲರಿಗೂ ವಂದನೆಗಳು.